ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆರೆಮೀಯ 31ನೇ ಅಧ್ಯಾಯ ಅದರ 3ನೇ ವಚನ. ಈ ವಚನವು ಹೀಗೆ ಹೇಳುತ್ತೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹಾಲೆಲ್ಲೂಯ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ಕರ್ತನಾದ ದೇವರು ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡುತ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆತನ ಪ್ರೀತಿ ಅದು ಕ್ಷಣಿಕದ ಪ್ರೀತಿ ಅಲ್ಲ ಪ್ರಿಯರೇ. ಆತನ ಪ್ರೀತಿ ಹಾಗೆ ಬಂದು ಹಾಗೆ ಹೋಗುವಂಥದ್ದು ಅಲ್ಲ ಪ್ರಿಯರೇ. ಆತನ ಪ್ರೀತಿ ಅದು ಶಾಶ್ವತವಾದಂಥ ಪ್ರೀತಿಯಾಗಿದೆ. ಅಂದರೆ ಆತನು ಮನುಷ್ಯರ ಮೇಲೆ, ನಮ್ಮ ಮೇಲೆ ಹೆಚ್ಚಾಗಿ ಆತನು ಪ್ರೀತಿಯನ್ನು ಇಟ್ಟಿರುವುದನ್ನು ನಾವು ನೋಡ್ತೇವೆ. ಪ್ರತಿಯೊಂದು ಸಂದರ್ಭಗಳಲ್ಲಿ ಆಗಿರ್ಬೋದು, ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನಾವು ಹಾದು ಹೋಗುವಂಥ ಪರಿಸ್ಥಿತಿಗಳಲ್ಲಿ ನಾವು ನೋಡೋದಾದರೆ ಆತನು ನಮ್ಮನ್ನು ಹೇರಳವಾಗಿ ಪ್ರೀತಿಸಿ ನಮ್ಮೆಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಕೂಡವೇ ಇದ್ದು ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನೋಡ್ರಿ, ಸತ್ಯವೇದದಲ್ಲಿ ನಾವು ಎಲ್ಲಿ ನೋಡಿದರೂ ಸಹ, ಯಾವ ಒಂದು ಕಾರ್ಯದಲ್ಲಿ ನಾವು ನೋಡಿದ್ರೂ ಸಹ, ಒಂದು ಕಷ್ಟ ಎಂಬುದಾಗಿ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡುವಾಗ ಅಲ್ಲೇ ಆತನು ಬಂದು ಅವರಿಗೆ ಸಮಾಧಾನ ವಾಕ್ಯಗಳನ್ನು ಹೇಳಿ ಸಂತೈಸುವವನಾಗಿ ನಡೆಸುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ದೇವರು ನಿಮ್ಮನ್ನು ಸಹ ಆತನು ಪ್ರೀತಿಸುವ ಆತನಾಗಿದ್ದಾನೆ. ಒಂದು ವೇಳೆ ಈ ದಿನದಲ್ಲಿ ನೀವು ಅಂದ್ಕೊಳ್ತಾ ಇರ್ಬೋದು, ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ, ನನ್ನ ಹೃದಯವನ್ನು ಅರಿತುಕೊಳ್ಳುವಂಥವರು ಒಬ್ಬರೂ ಇಲ್ಲ, ನನ್ನ ವೇದನೆಯನ್ನು ನಾನು ಯಾರಿಗೂ ಹೇಳೋಕ್ಕೆ ಆಗ್ತಾ ಇಲ್ಲ, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬುದಾಗಿ ನೀವು ಈ ದಿನಮಾನಗಳಲ್ಲಿ ನೀವು ನೆನೆಸ್ತಾ ಇರ್ಬೋದು. ಪ್ರೀತಿಗಾಗಿ ತುಂಬಾ ಪ್ರಯತ್ನ ಮಾಡಿ ಮನುಷ್ಯರ ಪ್ರೀತಿಯನ್ನು ಎದುರು ನೋಡಿ ಇವರು ನನ್ನನ್ನು ಪ್ರೀತಿ ಮಾಡ್ತಾರೇನೋ ಎಂಬುದಾಗಿ ಅನೇಕರು ಎದುರು ನೋಡಿ ನಿರಾಶೆಗೆ ಒಂದು ವೇಳೆ ಒಳಗಾಗಿದ್ದೀರಾ. ನೀವು ಆ ರೀತಿ ಒಳಗಾಗಿರುವುದಾದರೆ ಈ ದಿನ ದೇವರು ನಿಮಗೆ ಹೇಳ್ತಿರುವಂಥ ಮಾತು, ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ. ಹಾಲೆಲ್ಲೂಯ. ಯಾಕಂದರೆ ಆತನ ಪ್ರೀತಿ ಅದು ಶಾಶ್ವತವಾದಂಥ ಪ್ರೀತಿ. ಆದ್ದರಿಂದನೇ ಆತನು ಹೇಳ್ತೇನೆ, ನಾನು ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ. ಹಾಲೆಲ್ಲೂಯ. ಬೇರೆ ನೀವು ಆತನನ್ನು ಪ್ರೀತಿಸುವುದಾದರೆ ಆತನು ನಿಮಗೆ ಯಾವಾಗಲೂ ಹತ್ತಿರವಾಗಿರ್ತಾನೆ. ಆತನ ಪ್ರೀತಿಗಾಗಿ ನೀವು ಎದುರು ನೋಡ್ರಿ. ಮನುಷ್ಯರ ಪ್ರೀತಿಯನ್ನು ಎದುರು ನೋಡೋದಕ್ಕಿಂತಲೂ ಹೆಚ್ಚಾಗಿ ನೀವು ದೇವರ ಪ್ರೀತಿಯನ್ನು ಎದುರು ನೋಡುವಾಗ ಆತನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿ ಆತನ ಮಮತೆಯಿಂದ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಜನರ ಪ್ರೀತಿಗಾಗಿ ನೀವು ಎದುರು ನೋಡಿ ನೀವು ಬೇಸತ್ತು ಹೋಗಿದ್ದೀರಾ, ಮನನೊಂದು ಹೋಗಿದ್ದೀರಾ, ಕಣ್ಣೀರು ಸುರಿಸ್ತಾ ಇದ್ದೀರಾ. ನೀವು ಹಾದು ಹೋಗುವಂಥ ಪರಿಸ್ಥಿತಿಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ಈ ಮನುಷ್ಯನನ್ನು ನಾನು ಎಷ್ಟೋ ಹೆಚ್ಚಾಗಿ ನಾನು ಪ್ರೀತಿ ಮಾಡಿದೆ, ಅವರಿಗೆ ನಾನು ಎಷ್ಟೋ ಹೆಚ್ಚಾಗಿ ನಾನು ಕರುಣೆ ತೋರಿಸಿದೆ, ದಯೆ ತೋರಿಸಿದೆ, ಎಷ್ಟೋ ಸಹಾಯವನ್ನು ನಾನು ಮಾಡಿದೆ, ಎಷ್ಟು ನನ್ನ ಕೈಯಲ್ಲಾಗುತ್ತೋ ಅಷ್ಟು ನಾನು ಹೆಚ್ಚಾಗಿ ನಾನು ಇವರನ್ನು ಪ್ರೀತಿ ಮಾಡಿದೆ. ಆದರೆ ಈ ಮನುಷ್ಯನಲ್ಲಿ ನನ್ನ ಮೇಲೆ ಯಾವುದೇ ಒಂದು ಪ್ರೀತಿ ಇಲ್ಲವಲ್ಲ ಎಂಬುದಾಗಿ ನೀವು ಈ ದಿನದಲ್ಲಿ ಕೊರಗ್ತಾ ಇದ್ದೀರಾ. ಒಂದು ವೇಳೆ ನೀವು ಆ ರೀತಿ ಇರುವುದಾದರೆ ನೀವು ಕರ್ತನ ಬಳಿ ಬನ್ನಿರಿ. ಆತನು ನಿಮ್ಮನ್ನು ಅಪ್ಪಿಕೊಂಡು, ಆತನು ನಿಮ್ಮನ್ನು ಮುದ್ದಿಟ್ಟು, ಆತನು ನಿಮ್ಮನ್ನು ಪ್ರೀತಿಸಿ ಪ್ರೇಮದಿಂದ ಆತನು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಆತನ ಪ್ರೀತಿಗೆ ಹತ್ತಿರವಾಗಿರಿ. ಜನರ ಪ್ರೀತಿಗಿಂತಲೂ ಆತನ ಪ್ರೀತಿಗೆ ಹೆಚ್ಚಾಗಿ ನೀವು ಪ್ರಾಧಾನ್ಯತೆ ಕೊಡುವುದಾದರೆ ಆತನ ಕೈ ಯಾವಾಗಲೂ ನಿಮ್ಮನ್ನು ಕರೆಯುವಂಥದ್ದೇ ಆಗಿದೆ ಪ್ರಿಯರೇ. ನಜರೇತಿನ ಯೇಸು ಸ್ವಾಮಿಯನ್ನು ನೀವು ನಂಬ್ರಿ. ಆತನು ನಿಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ, ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ನಿಮ್ಮ ಹೃದಯದಲ್ಲಿ ಇರುವಂಥ ಆ ಪ್ರೀತಿಯ ಸ್ಥಾನಕ್ಕೆ ಬೇರೆ ವ್ಯಕ್ತಿಗೆಲ್ಲ ನೀವು ಕೊಡಬೇಕಾಗಿರುವಂಥದ್ದು ಜಾಗ, ಆದರೆ ದೇವರಿಗೆ ನೀವು ಜಾಗ ಕೊಟ್ಟು ನೋಡ್ರಿ. ನಿಮ್ಮ ಹೃದಯದಲ್ಲಿ ನೀವು ದೇವರಿಗೆ ಜಾಗ ಕೊಡುವುದಾದರೆ ಆತನು ನಿಮ್ಮನ್ನು ಪ್ರೀತಿಸಿ ಸಂತೈಸಿ ಸಮಾಧಾನ ಮಾಡಿ ಕರುಣೆಯಿಂದ ಆತನು ನಡೆಸುವಾತನಾಗಿದ್ದಾನೆ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಪರಿಶುದ್ಧನಾದ ದೇವರೇ, ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ರಾಜನೇ. ಅಪ್ಪ, ಹೌದು ಸ್ವಾಮಿ, ದಿನದಲ್ಲಿ ಯಾರೆಲ್ಲ ಸ್ವಾಮಿ ದೇವರೇ ಅಪ್ಪ ಮನುಷ್ಯರ ಪ್ರೀತಿಯನ್ನು ಎದುರು ನೋಡಿ ಅಪ್ಪ ನಿರಾಶೆಗೆ ಒಳಗಾಗಿ ಅಪ್ಪ ಮನ ಕುಂದಿ ಹೋಗಿದ್ದಾರೆ ಸ್ವಾಮಿ, ಅಂಥ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ದೇವರೇ, ನಿನ್ನ ಪ್ರೀತಿ ಅವರನ್ನು ಆವರಿಸಿಕೊಳ್ಳಲಿ, ನಿನ್ನ ಶಾಶ್ವತವಾದ ಪ್ರೀತಿ ಅವರನ್ನು ಆವರಿಸಿಕೊಳ್ಳಲಿ. ಹೌದು ಸ್ವಾಮಿ ದೇವರೇ, ನೀವು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದೀರಿ, ಸಂತೈಸುವ ದೇವರಾಗಿದ್ದೀರಿ, ಸಮಾಧಾನ ಕೊಡುವ ದೇವರಾಗಿದ್ದೀರಿ ಸ್ವಾಮಿ.
ಮನುಷ್ಯನ ಪ್ರೀತಿಯನ್ನು ಎದುರು ನೋಡಿ ಸ್ವಾಮಿ ಕರ್ತನೆ ಎಷ್ಟೋ ಜನರು ಸ್ವಾಮಿ ಕಣ್ಣೀರಿನ ಹಾದಿಯಲ್ಲಿ ಹಾದು ಹೋಗುತ್ತಿರುವಾಗ ಸ್ವಾಮಿ ಅಂಥವರೆಲ್ಲರ ಕಣ್ಣೀರನ್ನು ಒರೆಸಿ ಸ್ವಾಮಿ ನಿನ್ನ ಶಾಶ್ವತ ಪ್ರೀತಿಯಿಂದ ದೇವರೇ ಅವರನ್ನು ಆವರಿಸಿಕೊಳ್ಳಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆ, ಆಮೆನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಪ್ರತಿಯೊಬ್ಬರಿಗೆ ತಲುಪುವ ಹಾಗೆ ನೀವು ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಮಾಡ್ತಿರುವಂಥ ಎಲ್ಲ ಎನ್ಕರೇಜ್ಗಾಗಿ ನಾನು ನಿಮಗೆ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ದ ಲಾರ್ಡ್.